ಭಗವಂತ ಮೊದಲು ನಾಯಿನ ಸೃಷ್ಟಿ ಮಾಡಿ 20 ವರ್ಷ ಆಯುಸ್ಸು ಕೊಟ್ಟು ಹೇಳ್ತಾನೆ, ನೀನು ಹೋಗೋರ್ಗೆ ಬರೋರ್ಗೆ ಮನೆ ಹತ್ರ ಕುತ್ಕೊಂಡು ಬಗಳಬೇಕು ಅಂತ. ಆಗ ನಾಯಿ, ನಾನು 20 ವರ್ಷ ಇದೇ ಕೆಲಸ ಮಾಡ್ಬೇಕಾ, ನನ್ನ ಕೈಲಾಗಲ್ಲ, ನನಗೆ ಕೇವಲ 10 ವರ್ಷ ಸಾಕು, ಉಳಿದ 10 ವರ್ಷ ನೀನೇ ತಗೋ ಅಂತ ಹೇಳಿತು. ಭಗವಂತ ಸರಿ ಅಂತ ಒಪ್ಕೊಂತಾನೆ. ಅನಂತರ ಕೋತಿನ ಸೃಷ್ಟಿ ಮಾಡಿ ಕೋತಿಗೂ ಕೂಡ 20 ವರ್ಷ ಆಯುಸ್ಸು ಕೊಟ್ಟು ನೀನು ಎಲ್ಲರಿಗೂ ಮನೋರಂಜನೆ ಕೊಡು ಅಂತ ಹೇಳ್ತಾನೆ. ಆಗ ಕೋತಿ, ನನಗೆ 20 ವರ್ಷ ತುಂಬ ಆಯಿತು, ನನಗೆ ಕೇವಲ 10 ವರ್ಷ ಸಾಕು, ಉಳಿದ 10 ವರ್ಷ ನೀನೇ ತಗೋ ಅಂತ ಹೇಳಿತು. ಭಗವಂತ ಸರಿ ಅಂತ ಒಪ್ಕೊಂತಾನೆ. ಅನಂತರ ಭಗವಂತ ಹಸುನ ಸೃಷ್ಟಿ ಮಾಡಿ 60 ವರ್ಷ ಆಯುಸ್ಸು ಕೊಟ್ಟು ನೀನು ರೈತನ ಜೊತೆ ಇದ್ದು ವ್ಯವಸಾಯದಲ್ಲಿ ಸಹಾಯವಾಗಿರಬೇಕು ಅಂತ ಹೇಳ್ತಾನೆ. ಆಗ ಹಸು, ನನಗೆ 60 ವರ್ಷ ಅಷ್ಟು ಕಷ್ಟಪಟ್ಟು ದುಡಿಯುವುದು ಆಗಲ್ಲ, ನನಗೆ ಕೇವಲ 20 ವರ್ಷ ಸಾಕು, ಉಳಿದ 40 ವರ್ಷ ನೀನೇ ತಗೋ ಅಂತ ಹೇಳಿತು. ಭಗವಂತ ಸರಿ ಅಂತ ಒಪ್ಕೊಂತಾನೆ. ಅನಂತರ ಭಗವಂತ ಮನುಷ್ಯನನ್ನು ಸೃಷ್ಟಿ ಮಾಡಿ 20 ವರ್ಷ ಆಯುಸ್ಸು ಕೊಟ್ಟು ಆರಾಮಾಗಿ ಆಟ ಆಡ್ಕೊಂಡು ಕಳಿ ಅಂತ ಹೇಳ್ತಾನೆ. ಆಗ ಮನುಷ್ಯ, ನನಗೆ 20 ವರ್ಷ ಸಾಕಾಗಲ್ಲ, ನೀನು ಹಸು ಬಳಿ ತೆಗೆದುಕೊಂಡ 40 ವರ್ಷ, ಕೋತಿ ಬಳಿ ತೆಗೆದುಕೊಂಡ 10 ವರ್ಷ, ನಾಯಿ ಬಳಿ ತೆಗೆದುಕೊಂಡ 10 ವರ್ಷ ಮತ್ತು ನಂದು 20 ವರ್ಷ, ಒಟ್ಟು 80 ವರ್ಷ ಆಯುಸ್ಸು ಕೊಡು ಅಂದಾಗ ಭಗವಂತ ತಥಾಸ್ತು ಅಂತಾನೆ. ಅದಕ್ಕಾಗಿಯೇ ನಾವು 20 ವರ್ಷ ಚಿಕ್ಕ ವಯಸ್ಸಿನಲ್ಲಿ ಖುಷಿಯಾಗಿ ಆಟ ಆಡ್ಕೊಂಡು ಬೆಳಿತೀವಿ. ಇನ್ನು 40 ವರ್ಷ ಹಸು ರೀತಿ ತುಂಬಾ ಕಷ್ಟಪಟ್ಟು ಶ್ರಮ ಪಡ್ತೀವಿ, ಕುಟುಂಬವನ್ನು ನೋಡ್ಕೊಂತೀವಿ, ಅವರ ಕಷ್ಟ ಸುಖಕ್ಕೆ ಭಾಗಿಯಾಗಿರ್ತೀವಿ. ಇನ್ನು 10 ವರ್ಷ ಕೋತಿ ರೀತಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತೀವಿ. ಇನ್ನು ಕೊನೆಯ 10 ವರ್ಷ ಮನೆ ಬಾಗಿಲ ಹತ್ತಿರ ಕೂತ್ಕೊಂಡು ಹೋಗೋರ್ಗೆ ಬರೋರ್ಗೆ ನಾಯಿ ರೀತಿ ಬೊಗಳ್ತಾ ಇರ್ತೀವಿ. ಇದು ನಮ್ಮ ಜೀವನದ ಸತ್ಯ. ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.